ನೀವು. ಅದು ಹೇಗೆ ಅಂದ್ರೆ ಅನುಭವದಿಂದ ಅಥವಾ ಬೇರೆ ಬೇರೆ ಸಿನಿಮಾಗಳು ನೋಡೋದ್ರಿಂದ ಅಣ್ಣವ್ರ ಅಥವಾ ಸಿನಿಮಾ ನಿಮ್ಗೆ ಸರ್ ಏನು ಬೇಡ ಸರ್, ಅಣ್ಣವ್ರ ಸಿನಿಮಾ ನೋಡ್ರಿ ಎಲ್ಲ ಇದೆ ಸರ್ ನಿಮಗೆ. ಅವಶ್ಯಕತೆನಲ್ಲಿ ನೀವು ಆ್ಯಕ್ಚುಲಿ ಯಾವ ಕ್ಲಾಸಿಗೆ ಹೋಗೋದು ಬೇಡ, ಎಲ್ಲೂ ಏನು ಕಲಿಯೋದು ಬೇಡ, ಸುಮ್ಮನೆ ಅವ್ರ ಸಿನಿಮಾ ನೋಡಿ ಸರ್ ಸಾಕು. ಏನು ಮಾಡ್ತಾ ಇರೋ ಸ್ಕ್ರೀನ್ ಪ್ಲೇ ಅಂದ್ರೆ ಏನು, ಡೈಲಾಗ್ಸ್ ಅಂದ್ರೆ ಏನು, ಹೀರೋಯಿಸಮ್ ಅಂದ್ರೆ ಏನು, ಹೀರೋಯಿಸಮ್ ಅಂದ್ರೆ ಏನು, ಒತ್ತಿ ಹೇಳ್ತಾ ಇದ್ದೀನಿ, ಹೀರೋಯಿಸಮ್ ಅಂದ್ರೆ ಏನು ಅಂತ ನೀವು ಅಣ್ಣವ್ರ ಸಿನಿಮಾ ನೋಡಿ ಕಲಿಬೇಕು. ಹೀರೋನ ಹೆಂಗೆ ಟ್ರೀಟ್ ಮಾಡಬೇಕು, ಹೀರೋನ ಹೆಂಗೆ ನಾವು ಪ್ಲೇಸ್ ಮಾಡಬೇಕು ಒಂದು ಕಥೆಯಲ್ಲಿ. ಯಾಕಂದರೆ ಅಲ್ಲಿ ಬರೀ ಫೈಟು ಏನೋ ಬಂದು ಇದು ಮಾಡಿದ್ರು ಅದೆಲ್ಲ ಅವ್ರು ಮಾಡ್ತಾ ಇದ್ದಿದ್ದು. ನಿಮಗೆ ಅಲ್ಲಿ ಸುಮ್ಮನೆ ಸೈಲೆಂಟಾಗಿ ನಿಂತಿದ್ರು ಒಂದೊಂದು ಹೀರೋಯಿಸಮ್ ಇರ್ತಿತ್ತು ಅವ್ರಿಗೆ ಅಲ್ವಾ? ಕರೆಕ್ಟ್. ಈಗ ನಾವು ಬರ್ತಾ ಅದೇ ಮಾತಾಡ್ತಾ ಇದ್ವಿ, ಅಣ್ಣವರು ಅಕಸ್ಮಾತ್ ಸಿಗರೇಟ್ ಸೇಯ್ತಿದ್ರೆ, ಬೀಡಿ ಸೇಯ್ತಾರೆ ಅಂದರೆ ಜನ ನಂಬ್ತಾನೆ ಇಲ್ವಂತೆ. ಹಂಗೆ ಸಾಧ್ಯ ಅಂದರೆ ಆ ಮಟ್ಟಕ್ಕೆ ಹೀರೋಯಿಸಮ್ ಅವರು ಸಿನಿಮಾಗಳಲ್ಲಿ ಬಂದು ಹೋಗಿದೆ, ಎಲ್ಲೂ ತೋರಿಸಿ. ಕೃಷ್ಣ ಅವ್ರಿಗೆ ಯಾರು ಸಿನಿಮಾ ನರೇಟ್ ಮಾಡಿದಾಗ ನಾನು ಹೀರೋಯಿಸಮ್ ಅಂತ ಹೇಳ್ತಿಲ್ಲ, ಏನಾದರೂ ಒಂಚೂರು ಸ್ವಲ್ಪ ಹೀರೋಯಿಸಮ್ ಅಲ್ಲಿ ಹಿಂಗೆ ಅಲ್ಲಾಡಿದ್ರೆ ಸ್ಕ್ರೀನ್ ಪ್ಲೇಲಿ ಸೀನ್ಸಲ್ಲಿ ನಾನಂತೂ ಸಿನಿಮಾನೇ ಅಂದರೆ ಕೃಷ್ಣ ಅವ್ರಿಗೆ ಇದು ಬೇಡ ಬೇಡ ಅಂತಾನೆ ಹೇಳ್ಬಿಡ್ತೀನಿ. ನಾನೆಲ್ಲೋ ಕೇಳಿದ್ದೆ, ಅಂದರೆ ನಾನು ಅಣ್ಣವ್ರ ಬ್ಯಾನಲ್ಲಿ ವರ್ಕ್ ಮಾಡ್ತಿದ್ದಾಗ ಯಾರೋ ಚಾಲೆಂಜ್ ಮಾಡಿದ್ರಂತೆ, ಅಂದರೆ ಅಣ್ಣವ್ರು ಏನೋ ಒಂದು ಚೂಚು ಬಿಡಿಸಿ ಅವರೋ ಏನೋ ಅಂತ ಕೇಳ್ಪಟ್ಟಿದ್ದೆ. ಅವರು ಯಾವುದೋ ಒಂದು ಸಿನಿಮಾದಲ್ಲಿ ಇದೆ ಅಲ್ಲ ಇದ್ರೆಲ್ಲೋ ಒಂದು ಕಡೆ ವಿಡಿಯೋ ಏನೋ ಇಲ್ಲ ಶೂಟಿಂಗ್ ಸ್ಪಾಟ್ ಎಲ್ಲ ಸೇಯ್ತಾ ಇದ್ರಂತೆ, ಏನೋ ಸೈಡಲ್ಲೆಲ್ಲ ಮಾಡ್ತಾ ಇದ್ರಂತೆ. ಯಾರೋ ಒಬ್ಬ ಫ್ಯಾನ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಂತೆ, ಅಯ್ಯಯ್ಯೋ ಅಣ್ಣವ್ರು ಸೇಯ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ. ಅಂದರೆ ಇವ್ರಿಗೆ ಗೊತ್ತಿರಲ್ವಂತೆ, ಅಂದರೆ ಯಾರೋ ಅದನ್ನ ನಂಬಕ್ಕೆ ಆಗದಿದ್ದವರು ಸಡನ್ನಾಗಿ ಇವ್ರಿಗೆ ಶಾಕ್ ಆಗ್ಬಿಟ್ಟು ಅದಾದ್ಮೇಲಿಂದ ಅವ್ರು ಕಂಪ್ಲೀಟ್ಲಿ ಎಲ್ಲ ಕಡೆ ಸ್ಟಾಪ್ ಮಾಡ್ಬಿಟ್ರಂತೆ.